ಮೊದಲು ನಾವು ಅಭಿಮಾನ್ ಸ್ಪ್ರೇ ಮಾಡಿದೆವು. ನಂತರ ನಾವು ಆರ್ಬಿಕ್ಸ್ ಅನ್ನು ಬಳಸಿದ್ದೇವೆ. ಈ ಬಳಸುವ ಸಮಯದಲ್ಲಿ ನೆಲವು ತೇವವಾಗಿರಬೇಕು. ನನ್ನ ಹೆಸರು ಕರುಣಾಕರನ್, ತೇಣಿ ಜಿಲ್ಲೆ. ಮೊದಮೊದಲು ಹತ್ತಿ, ಜೋಳ ಬೆಳೆಯುತ್ತಿದ್ದೆ. ನಾನು ಈಗ ಟೊಮೆಟೊ, ಬದನೆಕಾಯಿ, ಮೆಣಸಿನಕಾಯಿ ಬೆಳೆಯಲು ಮುಂದಾಗಿದ್ದೇನೆ. ಎಪಿಕೆಎಸ್ ಸಾವಯವ ಕಂಪನಿಯಿಂದ ಅಭಿಮಾನ್ ಎಂಬ ಔಷಧ ಖರೀದಿಸಿ ಬಳಸಿದ್ದೆ. ಈಗ ಆರ್ಬಿಕ್ಸ್ ಖರೀದಿಸಿ ಸ್ಪ್ರೇ ಮಾಡಿದ್ದೇನೆ. ಈ ಔಷಧಿಯನ್ನು ಯೂಟ್ಯೂಬ್ನಲ್ಲಿ ನೋಡಿದ್ದೇನೆ ಮತ್ತು ತುಂಬಾ ಚೆನ್ನಾಗಿದೆ. ನನ್ನ ಬಳಿ ಟೊಮೆಟೊ 30 ಸೆಂಟ್ಸ್, ಬಿಳಿ ಬದನೆಕಾಯಿ 30 ಸೆಂಟ್ಸ್, ಮೆಣಸಿನಕಾಯಿ 30 ಸೆಂಟ್ಸ್ ಇದ್ದು, ಅದರಲ್ಲಿ ಬದನೆಕಾಯಿ ಗಿಡವನ್ನು ಬೇರು ಕೊಳೆತ, ಕಾಂಡ ಕೊಳೆತ, ಬಳ್ಳಿ ಹುಳ, ಕಾಯಿ ಹುಳ, ಕಾಂಡ ಹುಳ ತೊಂದರೆಯಿಂದ ರಕ್ಷಿಸಿ ಉತ್ತಮ ಇಳುವರಿ ಪಡೆಯಬಹುದು. ಅದರಂತೆ ಮೆಣಸಿನಕಾಯಿ, ಅಸ್ವಿನಿ, ಮುಂಗುರುಳು ರೋಗ, ಟೊಮೆಟೊಗೆ ವೈರಸ್ ರೋಗ ಹೆಚ್ಚು. ಈಗ ಇದನ್ನು ಬಳಸಿದ ನಂತರ ಗಿಡಗಳು ಇವೆಲ್ಲವೂ ಇಲ್ಲದೆ 100 ಮಿಲಿಲೀಟರ್ 15 ಲೀಟರ್ ನಾವು ಅದನ್ನು ನೀರಿನೊಂದಿಗೆ ಬೆರೆಸಿ ಬೇರುಗಳ ಮೇಲೆ ಸಿಂಪಡಿಸುತ್ತೇವೆ. ಹೂ ಬಿಡುವ ಕ್ಷಣದಲ್ಲಿ FL77 ಉಪಯೋಗಿಸಿ ಎಂದು ಹೇಳಿದ್ದರು. ಇದನ್ನು ಉಪಯೋಗಿಸುವ ಮೂಲಕ ಉತ್ತಮ ತೂಕ ಮತ್ತು ಕೊಳೆಯದೆ ಚೆನ್ನಾಗಿ ಬೆಳೆಯಬಹುದು. ನಾನು ಅದನ್ನು ಖರೀದಿಸಿ ಬಳಸುತ್ತಿದ್ದೇನೆ.